ಟ್ರೈ ಮಾಡಿ ಆಚಿ ಚಿಕನ್ ಮಸಾಲ. ಆಚಿ ಚಿಕನ್ ಮಸಾಲ ಈಗಷ್ಟೇ ಬಾಗಲಕೋಟೆ ಸುತ್ತಿ ಬಂದಿದೆ. 10,000 ಮತಗಳಿಗಿಂತ ಹೆಚ್ಚು ಅಂತರದಲ್ಲಿ ಅವರು ಮೇಟಿಯವರು ಚರಂತಿ ಮಠ ಅವರ ವಿರುದ್ಧ ಗೆದ್ದಿದ್ದಾರೆ. ಗೆಲ್ತಾರೆ ಅಂತ ಗೊತ್ತಿತ್ತು. ಫಲಿತಾಂಶ ಪ್ರಕಟ ಆಗಿದೆ. 21,000 ಮತಗಳಿಂದ ಗೆದ್ದಿದ್ದಾರೆ. ಉಮೇಶ್ ಮೇಟಿಗೆ 87,000 ಬಂದಿದೆ ಮತ. 21,000 ಡಿಫ್ರೆನ್ಸಾ? ಇಲ್ಲ ಅವ್ರಿಗೆ ಬಂದಿರೋ ಮತ ಸರ್. ಬಿಜೆಪಿ ಚರಂತಿ ಮಠ 76,000. ಅಂತರ ಇರೋದು 21,000 ಸರ್. ಅಂತರ 21,000 ಸರ್. 21,000 ಮತಗಳ ಅಂತರದಲ್ಲಿ ನಾಟ್ ಎ ಸ್ಮಾಲ್ ಮಾರ್ಜಿನ್, ಗುಡ್ ಮಾರ್ಜಿನ್, ದೊಡ್ಡ ಮಾರ್ಜಿನ್ ಬಂದಿದೆ ಸರ್. ನಾಟ್ ಎ ಸ್ಮಾಲ್ ಮಾರ್ಜಿನ್ ಏನಲ್ಲ ಅದು. ಇದಿಷ್ಟು ಮತಗಳು ಬಿಜೆಪಿಗೆ ಬಹುದೊಡ್ಡ ಆಸೆ ಇದ್ದಿದೆ ಬಾಗಲಕೋಟೆ ಮೇಲೆ ಹೇಳ್ತಾ ಇದ್ದಿದ್ದು ಸರ್ ಬಹಿರಂಗವಾಗಿ. ನಾವು ಬಾಗಲಕೋಟೆಯನ್ನು ಕ್ಲೀನಾಗಿ ಗೆದ್ಕೊಂಡ್ಬಿಡ್ತೀವಿ ಅಂತ ಹೇಳಿ. ಆಗಿಲ್ಲ, ಏನು ಮಾಡೋದು. ಜನ ಗೆದ್ದಿತ್ತು, ಇದು ಮಾಡಿದೆ. ಎಸ್, ಒಂದು ವಿರಾಮ. ಇದು ಸದ್ಯದ 2 ರಾಜ್ಯಗಳು. ಇನ್ನು ಉಳಿದಂತೆ ಪುದುಚೇರಿ 20, ಕಾಂಗ್ರೆಸ್ 7 ಅಲ್ಲಿ ಮುಗಿದಿದೆ ಕಥೆಯೆಲ್ಲ. ಪುದುಚೇರಿಯಲ್ಲಿ ರಂಗಸ್ವಾಮಿಯವರ ಪಕ್ಷ. ಕೇರಳದಲ್ಲಿ ಅಂತೂ ಮುಗಿದೇ ಹೋಗಿದೆ. 41-96 ಅಂದರೆ ಹೆಚ್ಚು ಕಡಿಮೆ ಡಬಲ್ ಇದೆ. ಹಾಗಾಗಿ ಅಲ್ಲಿ UDF ಮುಗೀತು. ಅಸ್ಸಾಂ 100 BJP, 23 ಕಾಂಗ್ರೆಸ್. ಇನ್ನೇನಿದ್ರು ಅಲ್ಲಿ ಅಸ್ಸಾಮಲ್ಲಿ ಫಲಿತಾಂಶ ಪ್ರಕಟ ಮಾಡೋದಷ್ಟೇ ಉಳ್ಕೊಂಡಿರೋವಂಥದ್ದು. ಪುದುಚೇರಿ, ಅಸ್ಸಾಂ ಮತ್ತು ಕೇರಳನಲ್ಲಿ ಪ್ರಕಟ ಮಾಡೋದಷ್ಟೇ ಅಂತೇಳಿ ಕಾದು ನೋಡಿ. ನಾವೇ ಗೆಲ್ಲೋದು ಅಂತ ಮಮತಾ ಬ್ಯಾನರ್ಜಿ ಏನೋ ಹೇಳಿದಾರಂತೆ. ಅದು 200ಕ್ಕೂ ಜಾಸ್ತಿ ಸೀಟ್ ತೊಗೊಂಡು ಗೆಲ್ತೀನಿ ಅಂದಿದ್ದು ಇರ್ಬೋದು, ಗೊತ್ತಿಲ್ಲ. ಅವ್ರಿಗೆ ಏನು ಇನ್ಫಾರ್ಮೇಷನ್ ಇದೆಯೋ ಏನೋ. ನ್ಯಾಷನಲ್ ನೋಡ್ತಾ ಇದೆ ಸರ್. TMC ಲೀಡರ್ ಒಬ್ರು ಹೇಳ್ತಾ ಇದ್ರು 5 ಗಂಟೆವರೆಗೂ ವೇಟ್ ಮಾಡಿ, ನೀವು ಇನ್ನೂ ಚೇಂಜ್ ಅಲ್ಲ. 5 ಬೇಡ, 7ಕ್ಕೂ ಕಾಯೋಣ. ನಮಗೇನು ಸಮಸ್ಯೆ ಅಲ್ಲ. ನಾವು ಇರೋದೇ ಕಾಯ್ಕೊಳ್ಳೋಕ್ಕೆ, ನ್ಯೂಸ್ ನೋಡೋಕ್ಕೆ, ಕೊಡೋಕ್ಕೆ. ಕಾಯೋಣ, ಅದೇನು ದೊಡ್ಡ ಸಮಸ್ಯೆ ಅಲ್ಲ ಅದು. ಇನ್ನೂ ಫಲಿತಾಂಶ ಬರಬೇಕಿದೆ, ಬರುತ್ತೆ ಗೊತ್ತೋದು. ಬಟ್ ಮೇಡಮ್ ಹೇಳ್ತಿರೋ ಪ್ರಕಾರ ಇದ್ದರೆ ಇರ್ಬೋದೇನೋ, ನಮಗೇನು ಐಡಿಯಾ ಇಲ್ಲ. ಅವ್ರಿಗೇನು ಇನ್ಫಾರ್ಮೇಷನ್ ಇದೆಯೋ ಏನೋ. ವಿ ವಿಲ್ ವೇಟ್ ಫಾರ್. ಎಸ್.